ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಜನಿವಾರ ಪ್ರಕರಣ, ರಾಘವೇಂದ್ರ ಭಟ್ ಖಂಡನೆ, ಕಳವಳ, ಆತಂಕ. ಉಪನಗರದಲ್ಲಿ ಬಸವ ಜಯಂತಿ, ಮೃತ್ಯುಂಜಯ ರಾಹುಲ್ ಧರ್ಮಸೇನೆಗೆ ಬಸವಭೂಷಣ. ಸಿಇಟಿ ಪರೀಕ್ಷೆಯ ನಂತರ ನೀಟ್ ಪರೀಕ್ಷೆಯಲ್ಲಿ ಶ್ರೀಪಾದ ಭಟ್ ಎನ್ನುವವರ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅರ್ಚಕ ಪುರೋಹಿತರ ಪರಿಷತ್ತಿನ ರಾಜ್ಯ ಕಾರ್ಯಾಧ್ಯಕ್ಷ ರಾಘವೇಂದ್ರ ಭಟ್ ಖಂಡಿಸಿದ್ದಾರೆ. ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ರಾಘವೇಂದ್ರ ಭಟ್, ಈ ರೀತಿಯ ಪ್ರಕರಣಗಳು ತೀವ್ರ ಕಳವಳ ಉಂಟು ಮಾಡುತ್ತಿವೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರನ್ನೇ ದೂರ ಮಾಡುವ ಪರಿಸ್ಥಿತಿ ಬರಬಹುದೇನೋ ಎನ್ನುವ ಆತಂಕ ತಮ್ಮನ್ನು ಕಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡುತ್ತಿರುವುದನ್ನು ನೋಡಿದರೆ ಎಲ್ಲ ವಿದ್ಯಾರ್ಥಿಗಳ ಶರ್ಟ್ ಬಿಚ್ಚಿ ಪರೀಕ್ಷೆಗೆ ಕಳುಹಿಸಲಾಗುತ್ತಿದೆಯೇ ಎನ್ನುವ ಅನುಮಾನದ ಜೊತೆಗೆ ಭಟ್, ಕುಲಕರ್ಣಿ, ಹೊಳ್ಳ ಈ ರೀತಿಯ ಹೆಸರುಗಳನ್ನು ನೋಡಿ ಈ ಕಾರ್ಯ ಮಾಡಲಾಗುತ್ತಿದೆ ಎಂದು ಅವರು ಅನುಮಾನ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಪುರೋಹಿತ ಪರಿಷತ್ತಿನ ರಾಜ್ಯ ಕಾರ್ಯಾಧ್ಯಕ್ಷನಾದಂತಹ BS ರಾಘವೇಂದ್ರ ಭಟ್ ಮಾತಾಡ್ತಾ ಇದ್ದೀನಿ. ಕಳೆದ ಒಂದು 15-20 ದಿವಸದ ಹಿಂದೆ ಶಿವಮೊಗ್ಗದಲ್ಲಿ ಪರೀಕ್ಷೆ ಬರೀತಕ್ಕಂತಹ ವಿದ್ಯಾರ್ಥಿಗೆ ಜನಿವಾರವನ್ನು ತೆಗೆದಿರ್ತಕ್ಕಂಥ ಒಂದು ಘಟನೆ ನಡೆಯಿತು. ಬೀದರ್ನಲ್ಲಿ ನಡೆಯಿತು. ಈ ಘಟನೆ ನಮಗೆ ಬಹಳ ಆಘಾತವನ್ನು ನೀಡಿರ್ತಕ್ಕಂಥ ಘಟನೆಯಾಗಿತ್ತು. ಈ ರೀತಿಯೂ ಆಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಹಿಂದೂ ಸಮಾಜಕ್ಕೆ ಇರಲಿಲ್ಲ. ಯಾಕೆ ಈ ರೀತಿಯಾದಂಥ ಘಟನೆ ನಡೆಯಿತು ಅಂತ ಕಾರಣ ತಿಳಿಲಿಲ್ಲ. ಆದರೆ ಅದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ತದನಂತರದಲ್ಲಿ ಜಗದ್ಗುರುಗಳು ಇರ್ತಕ್ಕಂತಹ ಒಂದು ವೇದಿಕೆಯಲ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಮಾತನ್ನು ಕೊಡ್ತಾರೆ. ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆ ನಡೆಯೋದಿಲ್ಲ. ಎಲ್ಲ ಧರ್ಮದವರ, ಎಲ್ಲ ವರ್ಗದವರ ಸಂಪ್ರದಾಯವನ್ನು ನಾವು ಸಂರಕ್ಷಿಸ್ತೇವೆ, ಅವರಿಗೆ ನಾವು ಸಹಕಾರಿಯಾಗಿರ್ತೇವೆ ಅನ್ನುವಂತಹ ಮಾತನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಆಗ ನಮಗೆ ಮುಂದೆ ಈ ರೀತಿ ಆಗೋದಿಲ್ವೇನೋ ಅನ್ನುವಂಥ ಒಂದು ನಂಬಿಕೆ ಬಂದಿತ್ತು. ಆದರೆ ನಿನ್ನೆ ದಿನ ಗುಲ್ಬರ್ಗಾದಲ್ಲಿ ಮತ್ತೆ ಅದೇ ರೀತಿಯಾದಂಥ ಒಂದು ಘಟನೆ, ಶ್ರೀಪಾದ ಕುಲಕರ್ಣಿ ಅನ್ನುವಂತಹ ವಿದ್ಯಾರ್ಥಿಗೆ ಪರೀಕ್ಷೆ ಬರಲಿಕ್ಕೆ ಹೋದಾಗ ಜನಿವಾರವನ್ನು ತೆಗೆದಂತಹ ಘಟನೆ ನಡೆದಿದೆ. ಯಾಕೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಅನ್ನೋದು ನಮಗೆ ಬಹಳ ಆಘಾತವಾಗಿದೆ. ಇಲ್ಲಿ ಸರ್ಕಾರದಿಂದ ಈ ರೀತಿ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆಯೋ, ಅಥವಾ ಯಾವುದಾದ್ರೂ ರಾಜಕಾರಣಿಗಳು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೋ, ಅಥವಾ ಸರ್ಕಾರಿ ಅಧಿಕಾರಿಗಳು ಸರ್ಕಾರವನ್ನು ಮೆಚ್ಚಿಸ್ಲಿಕ್ಕೋ ಅಥವಾ ರಾಜಕಾರಣಿಗಳನ್ನು ಮೆಚ್ಚಿಸ್ಲಿಕ್ಕೋ ಈ ರೀತಿ ಮಾಡ್ತಾ ಇದ್ದಾರೋ, ಅಥವಾ ಸರ್ಕಾರಿ ಅಧಿಕಾರಿಗಳು ಹಿಂದೂಗಳ ದ್ವೇಷದ ಮೇಲೋ ಬ್ರಾಹ್ಮಣರ ದ್ವೇಷದ ಮೇಲೋ ಈ ರೀತಿಯಾದಂತಹ ಒಂದು ಕೆಲಸವನ್ನು, ಜನಿವಾರವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೇನೋ ಅನ್ನುವಂಥ ಒಂದು ಸಂಶಯ ಬರ್ತಾ ಇದೆ. ನಾವು ಇದಕ್ಕೆ ಇನ್ನು ಮುಂದೆ ಇದೇ ರೀತಿಯಾಗಿ ಸುಮ್ಮನೆ ಇದ್ದರೆ ನಮಗೆ ಯಾವ ದಾರಿಯಲ್ಲಿ ಇದು ಹೋಗ್ತದೆ ಅಂತ ನಮಗೆ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ರಘುನಾಥರವರ ಹತ್ರ ಸಹ ನಾವು ಚರ್ಚೆಯನ್ನು ಮಾಡಿ, ಪುರೋಹಿತರ ಸಂಘಟನೆ, ಬ್ರಾಹ್ಮಣರ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಪರ ಸಂಘಟನೆಯವರು ಸಹ ನಾವೆಲ್ಲರೂ ಒಟ್ಟಾಗಿ ಮುಂದೆ ಇದಕ್ಕೆ ನಾವು ದೊಡ್ಡ ಹೋರಾಟವನ್ನು ಮಾಡಲೇಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ, ಇದು ನಾವು ಜನಿವಾರವನ್ನು ತೆಗೆದಿದ್ದಾರೆ ಅಂದರೆ ಇದು ಬರೀ ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಇದು ಇಡೀ ಹಿಂದೂ ಸಮಾಜದ ಒಂದು ಸಂಪ್ರದಾಯ, ಸಂಸ್ಕೃತಿ. ನಾವು ಪುರೋಹಿತ ಪರಿಷತ್ತಿನಿಂದ ಇದನ್ನು ಬಹಳ ಪ್ರಖರವಾಗಿ ಖಂಡಿಸ್ತಾ ಇದ್ದೇವೆ. ಕಾರಣ ಯಾಕೆಂದರೆ ಪುರೋಹಿತರ ದೊಡ್ಡ ಜವಾಬ್ದಾರಿ ಸಮಾಜದ ಸಂಸ್ಕಾರವನ್ನು, ಸಮಾಜದ ಸಂಸ್ಕೃತಿಯನ್ನು, ಹಿಂದೂ ಧರ್ಮದ ಆಚಾರವನ್ನು, ಸಂಪ್ರದಾಯವನ್ನು ನೂರಾರು ವರ್ಷಗಳಿಂದ ಪೋಷಿಸಿಕೊಂಡು ಬಂದು ಮುಂದೂ ಸಹ ನಾವು ಸಂಪ್ರದಾಯವನ್ನು, ಶಾಸ್ತ್ರವನ್ನು, ವೇದವನ್ನು ಎಲ್ಲವನ್ನೂ ಸಹ ನಮ್ಮ ಧರ್ಮವನ್ನು ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಪುರೋಹಿತರದ್ದಿದೆ. ಆದ್ದರಿಂದ ಈ ಜನಿವಾರವನ್ನು ತೆಗೆದಿರ್ತಕ್ಕಂಥ ನಮ್ಮ ಸಂಪ್ರದಾಯಬದ್ಧವಾದ ಒಂದು ಆಚರಣೆಗೆ ಏನು ಧಕ್ಕೆಯನ್ನು ಕೊಡ್ತಾ ಇದ್ದಾರೆ, ಇದಕ್ಕೆ ನಾವು ಪುರೋಹಿತರು ಬಹಳ ರಾಜ್ಯದಾದ್ಯಂತ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸದ್ಯದಲ್ಲೇ ಸರ್ಕಾರದ ಕದ ತಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ವಿಧಾನಸೌಧಕ್ಕೆ ಅಥವಾ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋಗಿ ಧರಣಿಯನ್ನು, ಉಪವಾಸ ಸತ್ಯಾಗ್ರಹವನ್ನು ಮಾಡುವಂತಹ ಒಂದು ಆಲೋಚನೆಯನ್ನು ಸಹ ಇಡೀ ರಾಜ್ಯದಾದ್ಯಂತ ನಾವೆಲ್ಲರೂ ಸಹ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ಈ ಹೋರಾಟವನ್ನು ನಾವು ಮುಂದೆ ಮಾಡುವರಿದ್ದೇವೆ. ಒಂದು ನಮಗೆ ಇದರಲ್ಲಿ ಬಹಳ ನೋವಿನ ಸಂಗತಿ ಅಂತಂದರೆ, ನಾವು ಯಾವುದೇ ಧರ್ಮದ ಆಚರಣೆಯ ವಿರೋಧಿಗಳಲ್ಲ. ನಾವು ಸರ್ವೇ ಜನಾಃ ಸುಖಿನೋ ಭವಂತು ಅಂತೇಳಿ ಬ್ರಾಹ್ಮಣರು ಇಡೀ ಸಮಸ್ತ ಲೋಕಕ್ಕೆ, ಸಮಸ್ತ ಜಗತ್ತಿಗೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಒಳಿತನ್ನಾಗಲಿ ಅಂತ ಪೂಜೆಯನ್ನು ಮಾಡುತ್ತೇವೆ. ದೇವಸ್ಥಾನದಲ್ಲಿ
ಪೂಜೆಯನ್ನು ಮಾಡ್ತೇವೆ, ಹೋಮವನ್ನು ಮಾಡ್ತೇವೆ, ಈ ವೇದಾಧ್ಯಯನವನ್ನು ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಆದರೆ ಇಲ್ಲಿ ಬೇರೆ ಧರ್ಮದವರ ಆಚರಣೆಗೆ ನಾವೇನು ವಿರೋಧ ಮಾಡಿಲ್ಲ, ವಿರೋಧ ಮಾಡೋದು ಇಲ್ಲ. ಆದರೆ ಇಲ್ಲಿ ನೇರವಾಗಿ ಬ್ರಾಹ್ಮಣರನ್ನೇ ಗುರಿಯಾಗಿ ಇಟ್ಕೊಂಡಿರೋದು ನಮ್ಗನಿಸ್ತದೆ. ಹಿಂದೂಗಳನ್ನು ತುಳಿಬೇಕಾದ್ರೆ ಹಿಂದೂ ಧರ್ಮವನ್ನ ಎಲ್ಲಿ ನಾವು ಅವರನ್ನ ದೂಷಿಸಬೇಕಾಗತ್ತೆ, ಅಲ್ಲಿ ಬ್ರಾಹ್ಮಣರನ್ನೇ ಗುರಿಯಾಗಿಟ್ಕೊಂಡು ಈ ಒಂದು ಕೆಲಸ ಆಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ಎಲ್ಲರಲ್ಲೂ ಅವರದ್ದೇ ಆದ ಆಚರಣೆಗಳಿದೆ. ಲಿಂಗಾಯತ ಸಮಾಜದಲ್ಲಿ ಲಿಂಗಧಾರಣೆಯನ್ನು ಮಾಡ್ತೇವೆ. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಉಪಪಂಗಡಗಳಲ್ಲಿ ಅವರದ್ದೇ ಆದಂಥ ಆಚರಣೆ ಇದೆ. ಈ ಎಲ್ಲದಕ್ಕೂ ಸಹ ವ್ಯವಸ್ಥಿತವಾಗಿ ಈ ರೀತಿಯಾಗಿ ಒಂದು ದಾಳಿ ಆಗ್ತಾ ಇರೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡಲೇಬೇಕು ಅನ್ನುವಂಥ ಒಂದು ಚರ್ಚೆ ನಮ್ಮಲ್ಲಿ ನಡೀತಾ ಇದೆ. ಖಂಡಿತವಾಗಿ ನಾವು ಮಾಡೇ ಮಾಡುತ್ತೇವೆ. ಮೊನ್ನೆ ತಾನೇ ಶಂಕರಾಚಾರ್ಯ ಜಯಂತಿ ಆಯಿತು. ಸರ್ಕಾರ ತತ್ವಜ್ಞಾನಿಗಳ ದಿನಾಚರಣೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಿಸಿದ ನಂತರದಲ್ಲಿ ಸರ್ಕಾರದ ವತಿಯಿಂದನೇ ಶಂಕರಾಚಾರ್ಯ ಜಯಂತಿ ನಡೀತಾ ಇದೆ. ಮೊನ್ನೆ ಜಯಂತಿ ಆಯಿತು, ನಮಗೆ ಬಹಳ ಸಂತೋಷ ಆಯಿತು. ಸರ್ಕಾರದ ವತಿಯಿಂದ ಆಯಿತು. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆ ದಿನಾಚರಣೆ ಆದಾಗ ನಮಗೆ ಸಂತೋಷ ಆಯಿತು. ಅಲ್ಲಿ ಅವತ್ತು ಶಂಕರಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತೇವೆ ಮುಂದಿನ ವರ್ಷದಿಂದ ಅನ್ನುವಂಥ ಘೋಷಣೆ ಆಯಿತು. ಖಂಡಿತವಾಗಿ ಇದು ಒಳ್ಳೆ ನಡೆ. ನಾವು ಸರ್ಕಾರ ಮಾಡುವಂಥ ಒಳ್ಳೆಯ ಕೆಲಸವನ್ನು ಸಹ ನಾವು ಹೊಗಳ್ತಾ ಇದ್ದೇವೆ. ಜೊತೆಗೆ ಈ ರೀತಿಯಾದಂತಹ ಒಂದು ಧರ್ಮ ವಿರೋಧಿ, ಬ್ರಾಹ್ಮಣ ವಿರೋಧಿ, ಸಂಪ್ರದಾಯ ವಿರೋಧಿ ಆದಂತಹ ಕೆಲಸಕ್ಕೂ ಸಹ ಸರ್ಕಾರ ದಯವಿಟ್ಟು ಯಾರು ಇಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅವರಿಗೆ ತಕ್ಷಣ ಶಿಕ್ಷೆ ಆಗಬೇಕು. ಇಡೀ ರಾಜ್ಯಕ್ಕೆ ಇದೊಂದು ಸುತ್ತೋಲೆ ಹೋಗಬೇಕು. ಬ್ರಾಹ್ಮಣರ ಸಂಪ್ರದಾಯ ಅಂತಲ್ಲ, ಯಾವುದೇ ಜಾತಿಯ ಸಂಪ್ರದಾಯಕ್ಕೂ ಯಾವುದೇ ಜಾತಿಯ ಆಚರಣೆಗೂ ಇಲ್ಲಿ ತೊಂದರೆ ಕೊಡಬಾರ್ದು. ನನಗನ್ನಿಸ್ತದೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೋಗುವಾಗ ಎಲ್ಲ ವಿದ್ಯಾರ್ಥಿಗಳ ಶರ್ಟನ್ನು ಬಿಚ್ಚಿ ನೋಡ್ತಾರೆ ಇವರು, ಅಥವಾ ಅಲ್ಲಿ ಹೆಸರಿನ ಜೊತೆಗೆ ಭಟ್ಟ, ಶರ್ಮಾ, ಹೊಳ್ಳ ಅಂತ ಇರುವಂಥ ಕುಲಕರ್ಣಿ ಈ ರೀತಿಯಾದಂಥ ಹೆಸರಿರೋರಿಗೆ ಮಾತ್ರ ನೀನು ಜನಿವಾರ ತೋರಿಸು ಅಂತ ಹೇಳ್ತಾರ ಗೊತ್ತಿಲ್ಲ. ಪರೀಕ್ಷೆಗೆ ಹೋಗಬೇಕಾದ್ರೆ ಶರ್ಟ್ ಬಿಚ್ಚಿ ತೋರಿಸಿ ಒಳಗೆ ಹೋಗಬೇಕು ಅನ್ನುವಂಥ ಕಾನೂನು ಮಾಡಿದ್ದಾರೆ ಸರ್ಕಾರದವರು ಅಂತ ನಮ್ಗೆ ಅನುಮಾನ ಬರ್ತದೆ. ಮೊನ್ನೆ ರೈಲ್ವೆ ಇಲಾಖೆನಲ್ಲೂ ಸಹ ಹಾಗೆ ಆಯಿತು. ಮಾಂಗಲ್ಯ ತೆಗಿಬೇಕು, ಜನಿವಾರ ತೆಗಿಬೇಕು ಅನ್ನೋ ಸುತ್ತೋಲೆ ಬಂತು. ತಕ್ಷಣವೇ ಅದಕ್ಕೆ ಸನ್ಮಾನ್ಯ ಸಚಿವರು ಅದಕ್ಕೆ ತಿದ್ದುಪಡಿಯನ್ನು ಮಾಡಿ ಅದನ್ನು ಬದಲಾವಣೆ ಮಾಡಿದರು. ಹೀಗೆ ಸುತ್ತೋಲೆ ಕೊಡ್ತಕ್ಕಂಥ ಅಧಿಕಾರಿಗಳು ಸಹ ಆಲೋಚನೆ ಮಾಡಬೇಕು. ಇದು ಸ್ವತಂತ್ರ ನಂತರದ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ. ಪ್ರಾಯಶಃ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಂತಹ ಒಂದು ಪ್ರಕ್ರಿಯೆ, ಜನಿವಾರವನ್ನು ತೆಗೆಸುವಂತಹ ಪ್ರಕ್ರಿಯೆ, ತಾಳಿಯನ್ನು ತೆಗೆಸುವಂತಹ ಪ್ರಕ್ರಿಯೆಗೆ ಕರ್ನಾಟಕ ರಾಜ್ಯವೇ ಮೊದಲು ಅಂತ ನನಗನ್ನಿಸ್ತದೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಈಗ ಕಾಶ್ಮೀರಿ ಪಂಡಿತರನ್ನ ಯಾವ ರೀತಿ ಕಾಶ್ಮೀರದಲ್ಲಿ ಓಡಿಸಿದ್ರು ಹಾಗೆ ಬ್ರಾಹ್ಮಣ್ಯವನ್ನು ಓಡಿಸುವಂಥ, ಬ್ರಾಹ್ಮಣ್ಯವನ್ನು ತುಳಿಯುವಂಥ ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇದೆಯೇನೋ ಅಥವಾ ಮುಂದೆ ಈ ರೀತಿ ಆಗುತ್ತೇನೋ ಅನ್ನುವಂಥ ಒಂದು ಭಯದ ವಾತಾವರಣ ನಮ್ಮೆಲ್ಲ ಬ್ರಾಹ್ಮಣರ ಸಮಾಜದ ಮೇಲಿದೆ. ಮುಂದೆ ಜಾತಿ ಗಣತಿ ಮಾಡುವಂಥ ಒಂದು ಕೆಲಸವೂ ಸಹ ಬರ್ತಾ ಇದೆ. ಕರ್ನಾಟಕ ಸರ್ಕಾರವೂ ಸಹ ಜಾತಿ ಸಮೀಕ್ಷೆ ಎನ್ನುವಂಥ ಒಂದು ಸುತ್ತೋಲೆ ನಾವು ವಾಟ್ಸಪ್ನಲ್ಲಿ ನೋಡಿದ್ವಿ. ಹಾಗೆ ಕೇಂದ್ರ ಸರ್ಕಾರವೂ ಸಹ ಜಾತಿ ಗಣತಿಯನ್ನು ಮಾಡ್ತಾ ಇದೆ. ದಯಮಾಡಿ ನಾನು ಎಲ್ಲ ಬ್ರಾಹ್ಮಣ ವಿಪ್ರ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ತ್ರಿಮತಸ್ಥ ಬ್ರಾಹ್ಮಣರು. ಅಲ್ಲಿ ಯಾವುದೇ ಉಪಪಂಗಡದ ನಮೂನೆ ಇದ್ದರೆ ಆ ಯಾವುದೇ ಉಪಪಂಗಡ ಅಲ್ಲದೆ ಬರೀ ಹಿಂದೂ ಬ್ರಾಹ್ಮಣ ಅಷ್ಟಕ್ಕೆ ನಾವು ಬರಿಬೇಕು. ಅದನ್ನು ಮಾತ್ರ ನಾವು ಟಿಕ್ ಮಾಡಬೇಕು. ಜೊತೆಗೆ ನಾ ಎಲ್ಲ ಹಿಂದೂ ಬಾಂಧವರಲ್ಲೂ ನಾನು ಅದೇ ಹೇಳ್ತೇನೆ, ನಮ್ಮ ಯಾವ ಜಾತಿ ಇದೆಯೋ ಆ ಜಾತಿಯನ್ನು ಮಾತ್ರ ನಮೂದನೆ ಮಾಡೋಣ. ನಾವು ಉಪಪಂಗಡವನ್ನು ಬರೆದ್ರೆ ಅದೆಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ಒಡೆದು ಹಿಂದೆ 10 ವರ್ಷದ ಮುಂಚೆ ಬಂದಂತಹ ಒಂದು ಏನು ಕಾಂತರಾಜ ಆಯೋಗದ ಒಂದು ಜಾತಿ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜದ 43 ಉಪಪಂಗಡವನ್ನು ಬರೆದರು. ಆ 43 ಉಪಪಂಗಡವೂ ಸಹ ಬೇರೆ ಬೇರೆ ಆಗಿತ್ತು. ನಾವೆಲ್ಲರೂ ಸಹ ಬೇರೆ ಬೇರೆಗೆ ಟಿಕ್ ಮಾಡಿದ್ವಿ. ಅದನ್ನು ವ್ಯವಸ್ಥಿತವಾಗಿ ತುಂಡರಿಸಿ ಇತರೆ ಅಂತ ಮಾಡಿ ಕೇವಲ ಬ್ರಾಹ್ಮಣರು 14 ಲಕ್ಷ ಅಂತ ಟಿವಿನಲ್ಲಿ ಬಂತು. ಹಾಗಾಗಬಾರ್ದು. ನಾವು ಬ್ರಾಹ್ಮಣರು ಸುಮಾರು 40-45 ಲಕ್ಷ ಜನ ಬ್ರಾಹ್ಮಣ ಸಮಾಜದವರು ಇದ್ದೇವೆ ಕರ್ನಾಟಕದಲ್ಲಿ. ಎಲ್ಲರೂ ಸಹ ಒಗ್ಗಟ್ಟನ್ನು ಪ್ರದರ್ಶಿಸೋಣ. ಈ ಏನು ಜನಿವಾರದ ವಿಚಾರ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಎಲ್ಲ ಹಿಂದೂ ಬಾಂಧವರು, ಎಲ್ಲ ಹಿಂದೂ ಪರ ಸಂಘಟನೆಯವರು ಸಹ ನಮಗೆ ಸಹಕಾರವನ್ನು ಕೊಡಬೇಕು. ಬ್ರಾಹ್ಮಣರ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಇದಲ್ಲ, ಇದು ಸಮಸ್ತ ಹಿಂದೂ ಧರ್ಮದ ಮೇಲಾಗ್ತಿರುವಂಥ ದಾಳಿ ಅಂತ ನಾನು ಇದನ್ನು ಖಂಡಿಸ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ತಿನ ವತಿಯಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ರಾಜ್ಯದಲ್ಲಿ ಮುಂದೆ ದೊಡ್ಡ ಹೋರಾಟವನ್ನು ಮಾಡ್ತೇವೆ. ಸರ್ಕಾರದ ಗಮನಕ್ಕೂ ಸಹ ಇದನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ. ನಮಸ್ಕಾರ. ಕೆಂಗೇರಿ ಉಪನಗರದ 4ನೇ ಮುಖ್ಯ ರಸ್ತೆಯ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದಲ್ಲಿ ಬಸವ ಬಳಗದ ವತಿಯಿಂದ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಸಮಾನತೆಯ ಹರಿಕಾರ ಬಸವೇಶ್ವರರ 892ನೇ ಬಸವ ಜಯಂತ್ಯೋತ್ಸವವನ್ನು ಶರಣ ಮೃತ್ಯುಂಜಯಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶ್ರೀ ಬಸವೇಶ್ವರ ಪ್ರತಿಮೆಗೆ ಪುಷ್ಪನಮನ, ಷಟ್ಸ್ಥಲ ಧ್ವಜಾರೋಹಣ, ವಿನುತಾ ಹೆಗಡೆ ತಂಡದವರಿಂದ ವಚನ ಭಜನೆ, ಬಸವ ಬೆಳಕು ಕಲ್ಯಾಣ ಕೋಆಪರೇಟಿವ್ ಸೊಸೈಟಿಯವರಿಂದ ವಚನ ಗಾಯನ,
ಬಸವ ಬಳಗದ ಸದಸ್ಯರಿಂದ ವಚನ ಗಾಯನ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಕಾಯಕವೇ ಕೈಲಾಸವೆಂಬ ಮಹಾಮಂತ್ರದಂತೆ ತಮ್ಮ ಬದುಕಿನಲ್ಲಿ ಬಸವಾದಿ ಶರಣರ ವಿಚಾರಗಳನ್ನು ಅಳವಡಿಸಿಕೊಂಡು ಇವನಾರವ ಎನ್ನದೇ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡ ಶರಣ ಶ್ರೀ ಮೃತ್ಯುಂಜಯಪ್ಪ ಹಾಗೂ ರಾಹುಲ್ ಧರ್ಮಸೇನಾರವರಿಗೆ ಬಸವಭೂಷಣ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇವರ ಸೇವೆ ಈಗಾಗಲೇ ಮೃತ್ಯುಂಜಯಪ್ಪ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಸಹ ಈ ಸಾಮಾಜಿಕ ಸೇವೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಯುವಕರಾಗಿರುವಂತಹ ರಾಹುಲ್ ಧರ್ಮಸೇನ ಅವರು ಇನ್ನೂ ಹೆಚ್ಚೆಚ್ಚು ಸಾಮಾಜಿಕ ಬದ್ಧತೆ ಇರುವಂತಹ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ಮಾದರಿಯಾಗಲಿ ಅಂತ ಅವರಿಗೆ ನಾವು ಎಲ್ಲರೂ ಕೋರಿಕೊಳ್ಳುತ್ತಾ ಬಸವಭೂಷಣ ಪ್ರಶಸ್ತಿಗೆ ನೀವು ಅರ್ಹರಾಗಿದ್ದೀರಿ ಅಂತ ಹೇಳ್ತಾ ಇವರಿಗೆ ಈ ಇಬ್ಬರು ಮಹನೀಯರಿಗೆ ಮತ್ತೊಂದು ಕರತಾಳಗಳ ಮುಖಾಂತರ ಅವರಿಗೆ ವಂದನೆಗಳನ್ನ ತಿಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶರಣ ಮೃತ್ಯುಂಜಯಪ್ಪ ಅವರು ಏರ್ಪಡಿಸಿದ್ದಾರೆ. ದುರ್ವಿನಿಯೋಗ ಮಾಡಲ್ಲ. ಸತ್ಯವಾದ ಕೆಲಸಗಳಿಗೆ ಇಂಥ ಕೆಲಸಕ್ಕೆ ಹಗಲೂ ರಾತ್ರಿ ದುಡಿತೀನಿ. ಬಸವಣ್ಣವರೇ ನನ್ನ ಉಸಿರು, ಬಸವಣ್ಣವರೇ ನನ್ನ ಶರೀರದಲ್ಲಿ ನಡೆಯತಕ್ಕಂತಹ ಶಕ್ತಿ ಎಲ್ಲ ನನಗೆ ಬಸವಣ್ಣನೇ. ನನಗೆ ಈಗ 86 ವರ್ಷ ಆದರೂ ಸಹ ನನಗೆ ನವಚೈತನ್ಯವಿದೆ. ಇನ್ನೂ ಹೆಚ್ಚು ನವಚೈತನ್ಯವಿದೆ. ಆ ಚೈತನ್ಯದಿಂದ ನನಗೆ ಬಸವಣ್ಣವರು ಇದು ಕೊಟ್ಟಿದ್ದಾರೆ. ನೀನು ಎಲ್ಲೇ ಇರೋ, ಹೇಗೆ ಇರೋ, ಬಸವ ಜಯಂತಿಗೆ ಮಾತ್ರ ತಪ್ಪಿಸ್ಕೊಳ್ಬೇಡ. ಆ ಕಾರ್ಯಕ್ಕೆ ನಿನ್ನ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ನಮ್ಮ ಕೆಂಗೇರಿ ಭಾಗದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಬಸವ ಭಕ್ತರು ಬಂಧುಗಳು ಸೇರಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಕಾರ್ಯಕ್ರಮ ಆಚರಿಸ್ತಾ ಇದ್ದೇವೆ. ಬಸವಣ್ಣನವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ. ಅದು ಪ್ರತಿಯೊಂದು ಮನೆ ಮತ್ತು ಮನಸ್ಸುಗಳನ್ನು ಮುಟ್ಟಬೇಕು. ಅವರು ಮಾಡಿದಂಥ ಕಾರ್ಯ ಸಮಾನತೆಗಾಗಿ ಹೋರಾಟ, ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಟ, ಮತ್ತು ದೇಹದ ಭಾಗಗಳಲ್ಲೂ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅನ್ನೋ ಒಂದು ಸಂಸ್ಕೃತಿಯ ನಡುವೆಯಲ್ಲಿ ಅವರು ಎಲ್ಲವೂ ಸಮಾನ, ಎಲ್ಲವೂ ಈಕ್ವಾಲಿಟಿ, ಪ್ರತಿಯೊಂದು ಇಂಪಾರ್ಟೆಂಟು. ಮಹಾನ್ ಮಾನವತಾವಾದಿ, ಕರ್ನಾಟಕದ ಹಾಗೂ ವಿಶ್ವದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಕೆಂಗೇರಿ ಉಪನಗರದ ಶ್ರೀ ಬಸವ ಬಳಗ ವತಿಯಿಂದ ಶಂಕರಣ್ಣ ಬೇವೂರವರ ನೇತೃತ್ವದಲ್ಲಿ ನಾನು ಸೇರಿದಂತೆ ಈ ದಿನ ಅಚ್ಚುಕಟ್ಟಾಗಿ ಬಸವ ಜಯಂತಿಯನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಶರಣ ಶ್ರೀ ಮೃತ್ಯುಂಜಯಪ್ಪ ಅವರು. ಅವರ ಒಂದು ಸಹಕಾರದಿಂದ ಈ ದಿನ ಬಸವ ಜಯಂತಿ ಮತ್ತು ನಮ್ಮ ಸ್ಥಳೀಯರನ್ನು ಎಲ್ಲರನ್ನೂ ಕರೆಸಿ ಒಂದು ಅರ್ಥಬದ್ಧವಾಗಿ ಮತ್ತು ವಚನ ಬಳಗ ನಮ್ಮ ಯಾವ ಕಲ್ಯಾಣ್ ಲೇಔಟ್ ಅವರ ತಂಡದಿಂದ ವಚನ ಗಾಯನ ನಡೆಸುವ ಮುಖಾಂತರ, ಬಸವಣ್ಣನವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ, ಶಟಸ್ಥಲ ಧ್ವಜಾರೋಹಣೆಯನ್ನು ಮಾಡುವ ಮುಖಾಂತರ, ವಚನ ಗಾಯನವನ್ನು ಹಾಡುವ ಮುಖಾಂತರ ಅರ್ಥಬದ್ಧವಾಗಿ ವಚನ ಸಾಹಿತ್ಯವನ್ನು ಶರಣ ಸಂಸ್ಕೃತಿಸ್ತಾ ಇದ್ದೀವಿ. ಇಲ್ಲಿಯ ಸ್ಥಳೀಯರು ಮತ್ತು ಈ ಬೆಂಗಳೂರಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಬಸವಾಭಿಮಾನಿಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಜೊತೆಗೆ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ. ಈ ಬಸವ ಜಯಂತ್ಯೋತ್ಸವ ಅಂತ ಯಾಕೆ ಕರೆಯೋದು ಅಂತಂದರೆ, ಬಸವಣ್ಣವ್ರದಷ್ಟೇ ಬಸವ ಜಯಂತಿ ಅಂದರೆ ತಪ್ಪಾಗುತ್ತೆ. ಯಾಕಂದರೆ 770 ಅಮರಗಳನ್ನು ಒಡಗೂಡಿ ಎಲ್ಲ ಕಾಯಕ ಜೀವಿಗಳನ್ನು ಬಸವಣ್ಣವ್ರ ಜೊತೆಯಲ್ಲಿ ಈ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಅಂದರೆ ಇದರ ಅರ್ಥ ಅಂತಂದರೆ ಸರ್ವರಿಗೂ ನಾವು ಸಮಾನತೆಯನ್ನು ಕಲಿಸಿದಂಥ ಮಹಾಮಾನವತ್ವಾದಿ ಬಸವಣ್ಣನವರು, ಕರ್ನಾಟಕ ಸಾಂಸ್ಕೃತಿಕ ಬಸವಣ್ಣವರ ವಿಚಾರಧಾರೆ. ಯಾಕಂದರೆ ಅವರೇ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಬಳಗದ ಕಾರ್ಯದರ್ಶಿ ಶಂಕರಪ್ಪ ಬಿ ಬೇವೂರ, ರವಿ ಇಗ್ಗಲೂರು, ಫಕೀರಪ್ಪ, ಅನುಪಮ ಪಂಚಾಕ್ಷರಿ, ಡಾಕ್ಟರ್ ಹನುಮಂತಪ್ಪ, ಪ್ರಸನ್ನ, ಬಸವರಾಜು, ಮೈನಾ, ಕಾರ್ತಿಕ್ ಹಾಗೂ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು.